ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಸ್ಥಾನವು ಇದೆಯಲ್ಲವೇ? ಅಲ್ಲಿ ನಿನ್ನ ಜನ್ಮ ವೃತ್ತಾಂಶವನ್ನು ತಿಳಿಯುವೆ ಎಂದು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದ ಬೆಳಗುತ್ತಾ ಬಂದಿರು. ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಪರಮಾತ್ಮ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಹರೆಯಲಾಗದ ಘೋರ ಸಂದೇಹದಾತ್ಮಿಯೊಳು ಮುಳುಗಿದೆ. ಹರೆಯಲಾಗದ ಘೋರ ಸಂದೇಹದಾತ್ಮಿಯೊಳು ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಹೇ ಭಾಸ್ಕರ. ಬೆಳಗಿಸೋ ಹೇ ಭಾಸ್ಕರ. ಹರೆಯಲಾಗದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಸಕ್ಕೆ ನೊಂದು ಸಿಲುಕಿದೆ ಇಂದು ತಾಪದಿ. ಬಂಧು ಬಾಂಧವರೆಂಬ ಪಾಸಕ್ಕೆ ನೊಂದು ಸಿಲುಕಿದೆ ಇಂದು ತಾಪದಿ. ನೀಗಿಸೋ ಶೋಧನೆಯ ಕೈಯದೆ ನೀಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರೆಯಲಾಗದ ಘೋರ ಸಂದೇಹ. ಹರಿಯಲಾಗದ ಘೋರ ಸಂದೇಹ. ಹರಿಯಲಾಗದ ಘೋರ ಸಂದೇಹ. ಓಂ ಭಾಸ್ಕರಾಯ ನಮಃ. ಓಂ ಮಾರ್ತಾಂಡಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕುಮಾರ, ಕರ್ಣ, ತಾಯಿ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ನೀನು ಏನು ಹೇಳುತ್ತಿರುವೆಯೋ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳು ಹಿಮವನ್ನು ಕರಗಿಸಿದಂತೆ ನನ್ನ ಮನಸ್ಸನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ತಾಯಿ, ನೀನು ಯಾರು ತಾಯಿ?
ನಮ್ಮೀರ್ವರ ಸಂಬಂಧವೇನು ತಾಯಿ? ಕುಮಾರ, ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ನನ್ನ ಶತ್ರು ಅರ್ಜುನನ ತಾಯಿ. ಹೌದು, ನಿನ್ನ ಶತ್ರುವಿನ ತಾಯಿ ಕರ್ಣ. ಹಾಗೆಂದು ಮಾತ್ರಕ್ಕೆ ನನ್ನನ್ನು ದ್ವೇಷಿಸಬೇಡ ಮಗನೇ. ಹಸ್ತಿನಾವತಿಯ ಗರಡಿ ಆಟದ ಆ ದಿನ ನನಗೆ ಇನ್ನೂ ನೆನಪಿನಲ್ಲಿರುವುದು. ಕುಮಾರ, ಆ ದಿನ ನೀನು ವೀರಾವೇಶದಿಂದ ರಣರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಅಸ್ತ್ರ ಯುದ್ಧಕ್ಕೆ ಕರೆದೆ. ಆಗ ರಾಜ ಮಹಿಳೆಯರೊಡನೆಯ ಆಟವನ್ನು ನೋಡುತ್ತಾ ಕುಳಿತಿದ್ದ ಈ ಕುಂತಿಯ ಹೃದಯ ನಿನ್ನನ್ನು ನೋಡಿ ಅದೆಷ್ಟೊಂದು ಆನಂದದಿಂದ ತುಂಬಿ ತುಳುಕಾಡಿತು. ಆದರೆ ಆಚಾರ್ಯ ದ್ರೋಣನು ಹೀನ ಕುಲದ ಯೋಧರೊಡನೆ ಅರ್ಜುನನು ಕಾದಲಾಗದೆಂದು ನಿಷೇಧಿಸಿದನು. ಆಗ ನಿನಗಾದ ಅವಮಾನದಿಂದ ಈ ಕುಂತಿಯು ನೇರವಾಗಿ ಕಣ್ಣೀರನ್ನು ಸುರಿಸಿದೆ. ದುರ್ಯೋಧನ ನಿನ್ನ ಪಕ್ಷವನ್ನು ವಹಿಸಿ ನಿನ್ನನ್ನು ಅಂಗರಾಜದ ಸಾಮಂತನನ್ನಾಗಿ ಮಾಡಿದನು. ಕುಮಾರ, ಪುನಃ ಈ ತಾಯಿಯ ಹೃದಯ ಆನಂದದಿಂದ ತುಂಬಿ ತುಳುಕಾಡಿತು. ಅಪ್ರಾರ್ಥಿತವಾಗಿ ದೊರಕಿದ ಆ ರಾಜ ಮುಕುಟವನ್ನು ನೀನು ಅತಿರಥನ ಚರಣಗಳಿಗೆ ಸಮರ್ಪಿಸಿದೆ. ಪಾಂಡುಪುತ್ರರು ನಕ್ಕರು. ಆದರೆ ಈ ಕುಂತಿಯ ಹೃದಯವು ಮಾತ್ರ ಆ ನಿನ್ನ ಪಿತೃಭಕ್ತಿಯ ಉಚ್ಛಾದರ್ಶದಿಂದ ಪ್ರೀತಳಾದಳು ಕರ್ಣ, ಪ್ರೀತಳಾದಳು. ರಾಜಮಾತೆ, ಏಕಾಂಗಿಯಾಗಿ ನೀನು ಗಂಗಾ ತೀರಕ್ಕೆ ಏತಕ್ಕಾಗಿ ಬಂದೆ? ಕುಮಾರ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಕಂದ. ನಿನ್ನ ಅಭಿಷ್ಟವೇ ತಾಯಿ. ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಅಡಿಧಾವರಿಗಳಿಗೆ ಅರ್ಪಿಸುವೆನು. ಕುಮಾರ, ನಿನ್ನನ್ನು ನನ್ನ ಸಂಗಡ ಕರೆದುಕೊಂಡು ಹೋಗಲು ಬಂದಿರುವೆನು. ನನ್ನನ್ನು ಕರೆದುಕೊಂಡು ಹೋಗುವುದೆಲ್ಲಿಗೆ ತಾಯಿ? ಈ ನನ್ನ ಹೃದಯದ ಪೀಠಕ್ಕೆ. ಈ ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ತವಕಿಸುತ್ತಿರುವುದು ಕಂದ. 5 ಜನ ವೀರಪುತ್ರರನ್ನು ಪಡೆದ ವೀರ ಮಾತೆ, ಈ ಹೀನ ಕುಲದ ಸೂತ ಪುತ್ರನಿಗೆ ನಿನ್ನ ಹೃದಯದಲ್ಲಿ ಸ್ಥಾನವಿರುವುದೇ ತಾಯಿ. ಕುಮಾರ, ಅಮ್ಮ, ಆ 5 ಜನ ವೀರಪುತ್ರರಲ್ಲಿ ನಿನ್ನದೇ ಅಗ್ರಸ್ಥಾನ ಕರ್ಣ. ಆದರೆ ಯಾವ ಅಧಿಕಾರದಿಂದ ಅಂತಹ ಸ್ಥಾನವನ್ನು ನಾನು ಹೊಂದುವೆನು? ಆ ದೇವರು ನಿನಗೆ ಕೊಟ್ಟಿರುವ ನಿನ್ನ ಜನ್ಮದ ನಿರ್ವಿವಾದ ಅಧಿಕಾರ ಬಲದಿಂದ. ಕುಮಾರ, ನಾನಿನ್ನ ಹೆತ್ತ ತಾಯಿ, ನೀ ನನ್ನ ಜ್ಯೇಷ್ಠ ಪುತ್ರನು ಕರ್ಣ, ನೀ ನನ್ನ ಜ್ಯೇಷ್ಠ ಪುತ್ರನು. ಇದೇನು ಕನಸೇ ದೇವ? ಹೆತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಾತನಿಗೆ ಗಂಗಾ ಜಲದಲ್ಲಿ ಸಿಕ್ಕಿದರೆಂದು ಜನರು ಹೇಳುತ್ತಿದ್ದರು. ಕೆಲವು ವೇಳೆ ಕಳೆದು ಹೋದ ನನ್ನ ತಾಯಿಯು ಕನಸಿನಲ್ಲಿ ಬಂದು ಅವಗುಂಠನವತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ಎಚ್ಚರಗೊಳ್ಳುತ್ತಿದ್ದನು. ಈ ದಿನ ಕನಸಿನ ಮಾಯಾ ರೂಪವು ಕಣ್ಣ ಮುಂದೆ ನಿಂತಿರುವುದೇ, ಅಥವಾ ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆ? ನೋಡು ತಾಯಿ, ಸಂಜೆಯು ಕಳೆದು ಈರುಳಿನ ನಸುಕಿನಿಂದ ಕೂಡಿದ ಗಂಗೆಯ ಆಚೆಯ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿರುವುದು. ಮತ್ತು ಈ ಪಾರ್ಶ್ವದಲ್ಲಿ ಪಾಂಡವರ ಶಿಬಿರದ ಅಸಂಖ್ಯಾತ ದೀಪರಾಶಿಯೂ ಶೋಭಿಸುತ್ತಿರುವುದು. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ತಂಡಗಳು ಹೋರಾಡಲೇಬೇಕು. ಆದರೆ ಯುದ್ಧದ ಹಿಂದಿನ ದಿನ ನನ್ನ ಶತ್ರುವಾದ ಅರ್ಜುನನ ತಾಯಿಯೂ ನನ್ನ ಬಳಿಗೆ ಬಂದು ದೀನವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿರಳು. ನನ್ನ ಹೃದಯವು ಅವಳ ಕರುಣಾ ದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸೋದರರೆಂದು ಆಲಂಗಿಸಲು ತವಕಿಸುತ್ತಿರುವುದು. ಹಾಗಾದ್ರೆ ತಡ ಮಾಡಬೇಡ, ಬಾ ಕರ್ಣ. ಬರುವೆನು ತಾಯಿ, ಬರುವೆನು. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡುಗಳಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆ ಸೆಳೆಯುತ್ತಿರುವುದು. ಆನಂದದಿಂದ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗುವುದೆಲ್ಲಿಗೆ ತಾಯಿ? ಕುಮಾರ, ಅಮ್ಮ, ನಿನ್ನನ್ನು ಈ ನದಿಯ ಆಚೆಯ ದಡಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಪಾಂಡವರ ಶಿಬಿರದ ದ್ವೀಪಗಳು ನಮ್ಮನ್ನು ಕೈ ಮಾಡಿ ಕರೆಯುತ್ತಿರುವುದು. ನಡೆ ಕರ್ಣ, ಹೋಗೋಣ.
ಅಲ್ಲಿ ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ನಾನು ಪಡೆಯುವೆನೇ ತಾಯಿ. ಪಡೆಯುವೆ ಮಗು, ಖಂಡಿತವಾಗಿ ಪಡೆಯುವೆ. ಅಮ್ಮ ನೀನೇನಾ ನನ್ನ ಅಡೆದ ಮಾತೆಯು. ಅಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರದೆ ನದಿಯೊಳಗೆ ನೂಕಿದೆ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರದೆ ನದಿಯೊಳಗೆ ನೂಕಿದೆ. ಜನಿಸಿದಾಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಆಚೆಗೈಯಲು ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಆಚೆಗೈಯಲು ಕಂದನೆನಿಸಿ ಅಂದು ನಿನಗೆ ಅಮ್ಮ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನು ನಾನು ಗೈದ ಪರಾಧವೇ ಕರ್ಣ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರದೆ ನದಿಯೊಳಗೆ ನೂಕಿದೆ. ಮಂದ ಬಾಗಿರಂತೆ ನಾನು ಬಾಲ್ಯದಿಂದಲೂ ಬೆಳೆದೆನು. ಮಂದ ಬಾಗಿರಂತೆ ನಾನು ಬಾಲ್ಯದಿಂದಲೂ ಬೆಳೆದೆನು. ಸೂತನೆಂಬ ನಿಂದನೆಯಳು ಮುಳುಗಿ ಬಾಳನೆಂದೆನು. ಅಮ್ಮ ಸೂತನೆಂಬ ನಿಂದನೆಯಳು ಮುಳುಗಿ ಬಾಳನೆಂದೆನು. ಅಡೆದ ಜನನಿ ಜನಕನಾರು ಎಂದು ಕಂಬನಿಗರೆದೆನು. ಅಮ್ಮ ಎಂದು ಕಂಬನಿಗರೆದೆನು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರದೆ ನದಿಯೊಳಗೆ ನೂಕಿದೆ. ಅಮ್ಮ ಅಮ್ಮ ಜನನಿ
ಹಾಗಿದ್ದರೆ ನೀನು ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡವ ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತಸೆದು ಇಂತಹ ಅಪಮಾನದ ಸ್ಥಿತಿಗೆ ತಳ್ಳಿದೆ ಏಕೆ? ಕರ್ಣಾರ್ಜುನರ ಸೋದರ ಸಂಬಂಧವನ್ನು ನಾಶ ಮಾಡಿ ಅವರೀರ್ವರ ಮಧ್ಯೆ ದ್ವೇಷವೆಂಬ ಕಮರಿಯನ್ನೇಕೆ ಸೃಷ್ಟಿಸಿದೆ? ಏಕೆ ಮಾತನಾಡುವುದಿಲ್ಲವೇ? ಈ ನಿನ್ನ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯಿಂದ ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿ ನನಗೆ ಉತ್ತರ ಕೊಡಲು ಇಷ್ಟವಿಲ್ಲವೇ ತಾಯಿ? ಹೋಗಲಿದು. ನನ್ನ ಪ್ರಶ್ನೆಯು ನಿರುತ್ತರವಾಗಿಯೇ ಉಳಿಯಲಿ. ನನ್ನ ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದೇ ಎಂಬುದನ್ನು ತಿಳಿಸದಿದ್ದರೆ ಹೋಗಲಿ. ಆದರೆ ಆ ದಿನ ನಿನ್ನ ಕೈಯಾರೆ ನೀನೇ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ಪುನಃ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ?
ಈ ನಿನ್ನ ಮಾತುಗಳಿಗಿಂತ 1000 ಪಾಲು ಕಠಿಣವಾದ ಹಿಂಸಾತ್ಮಕ ಮಾತುಗಳಿಂದ ನಾನೀಗಾಗಲೇ ಜರ್ಜರಿತಲಾಗಿರುವೆನು. 5 ಜನ ವೀರ ಪುತ್ರರನ್ನು ಪಡೆದರೂ ಸಹ ಈ ಕುಂತಿಯ ಹೃದಯವು ಬಂಜೆಯ ಹೃದಯದಂತೆ ಶುಷ್ಕವೂ ಆಗಿರುವುದು. ಕರ್ಣ, ನಿನ್ನನ್ನು ಪರಿತ್ಯಜಿಸಿದ ಆ ದುರ್ದಿನದಲ್ಲಿ ನಿನ್ನ ತಾಯಿ ಮಾಡಿದ ಈ ಒಂದು ಮೋಸಕ್ಕಾಗಿ ಒಂದೇ ಒಂದು ಮಾತನಾಡಲು ಸಹ ನೀನು ಶಕ್ತನಾಗಿರಲಿಲ್ಲ. ಆದ್ರೆ ಇಂದು ಅದೇ ಆ ನಿನ್ನ ತಾಯಿಯು ನಿನ್ನ ನುಡಿಗಳಿಗಾಗಿ ಹಾತೊರೆಯುತ್ತಿರುವಳು. ಕುಮಾರ, ನಿನ್ನ ತಾಯಿಯ ಈ ತಪ್ಪನ್ನು ಕ್ಷಮಿಸುವೆಯಾ? ಅಳಬೇಡತ, ನಾನು ನಿನ್ನನ್ನು ಕ್ಷಮಿಸುವೆನು. ನಿನ್ನ ರೋದನವು ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯೂ ನಿನ್ನ ದುಃಖದಾಹವನ್ನು ಶಮನ ಮಾಡಲಿ. ಕುಮಾರ, ಅಮ್ಮ, ನಿನ್ನನ್ನು ಪುನಃ ಹೊಂದುವ ಆಸೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ. ಅದು ಬಯಲ ಬಯಕೆ ಎಂಬುದನ್ನು ನಾನು ಬಲ್ಲೆ. ಆದ್ರೆ ನಾನಿಲ್ಲಿಗೆ ಬಂದಿದ್ದು ನಿನ್ನ ಜನ್ಮಗತವಾದ ಕುಲಮಾನ ಗೌರವಗಳನ್ನು ನಿನಗೆ ಹಿಂದಿರುಗಿಸಲು ಬಂದಿರುವೆನು. ಕುಮಾರ ತಾಯಿ, ನಾನು ಸೂತಪುತ್ರನಾಗಿಯೇ ಬೆಳೆದೆನು, ಸೂತಪುತ್ರನಾಗಿಯೇ ಬೆಳೆಯುವೆನು. ನನಗೆ ಮತ್ತಾವ ಹೆಚ್ಚಿನ ಗೌರವವು ಬೇಡ. ಕುಮಾರ, ಹಸ್ತಿನಾವತಿಯ ರತ್ನ ಸಿಂಹಾಸನವೂ ನಿನ್ನದು. ನೀನದನ್ನು ಪುನಃ ಪಡೆಯಲು ಪ್ರಯತ್ನಿಸಬೇಕು. ಕಾರಣ ತಾಯಿ, ಸಾಮಾನ್ಯ ಮನುಷ್ಯರಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಈಗ ನನಗೆ ರಾಜಲೋಭವನ್ನು ತೋರಿಸುವೆಯ? ಎಳೆತನದಲ್ಲಿ ನಿಷ್ಕರುಣೆಯಿಂದ ಚೂಟಿ ಹಾಕಿದ ಬಂಧು ಪ್ರೇಮದ ಸೊಸೆಯೂ ಒಣಗಿ ಹೋಗಿರುವುದು, ಪುನಃ ಅದು ಚಿಗುರುವುದೇ ತಾಯಿ. ಕುಮಾರ, ಕರ್ಣ, ಪಾಪದ ಬೀಜವನ್ನು ಬಿತ್ತುವಾಗ ನಮಗೆ ಅರಿವಿರುತ್ತದೆ ಅದು ವಿಷವಾದುದೆಂದು. ಅದು ಬೆರೆತು ಮರವಾದರೆ ತನ್ನ ಆ ವಿಷವನ್ನು ಪುನಃ ತಮಗೆ ಉಣಿಸುವುದು ಎಂದು. ಆದರೆ ವಿಧಿ ನಿಯಮವೇ ಬೇರೆ ಇರುತ್ತದೆ. ಅದು ಬೆಳೆತು ಮರವಾಗಿ ಅದರ ವಿಷದ ಫಲವನ್ನು ನಮಗೆ ಉಣಿಸುತ್ತದೆ ಎಂದು. ಕರ್ಣ, ಅಂದು ನಾನು ಅವಿವೇಕದಿಂದ ಆ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ಆ ಅನಾಥ ಶಿಶುವು ಇಂದು ತನ್ನ ಸೋದರರನ್ನೇ ಕೊಲ್ಲುವ ಕಾಲ ರಾಕ್ಷಸನಾಗಿ ಅವತರಿಸಿ ನಿಂತಿದೆ. ಚಿಂತಿಸಬೇಡ ತಾಯಿ, ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಾನು ಕೇವಲ ಅಸಾಧ್ಯ ವಿಫಲ ಕದನವನ್ನು ಹುಡುಕುತ್ತಿರುವೆ ಎಂಬುದನ್ನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ಮಾತ್ರ ತ್ಯಜಿಸುವಂತೆ ಹೇಳಬೇಡ. ವೈಭವದಲ್ಲಿ ದುರ್ಯೋಧನನಿಗೆ ಗೆಳೆಯನಾಗಿದ್ದೆ, ಮುಂದೆ ಅವನಿಗಾಗುವ ದುರ್ಗತಿಯನ್ನು ಆನಂದದಿಂದ ಎದುರುಗೊಳ್ಳುವೆನು. ಪಾಂಡವರು ವಿಜಯಶಾಲಿಗಳಾಗಲೆಂದು ಅಭಿವಚನ ಕೊಡುವೆನು. ಅರ್ಜುನನ ಹೊರತು ನಿನ್ನುಳಿದ ನಿನ್ನ 4 ಜನ ಪುತ್ರರ ಮೇಲೆ ಕೈ ಮಾಡುವುದಿಲ್ಲ. ಹೋಗು ತಾಯಿ, ನೀನು ಈಗಲೂ ಹೊಂದಿನಂತೆ ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಲಿ ಕೊಟ್ಟೆ. ಏಕಪ್ಪ, ಏಕೆ ಆನನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಕರ್ಣ, ಹೋಗಲಿ ಬಿಡು. ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ನೀವು 6 ಜನರ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕಂದ. ಕರ್ಣ, ಹೋಗಲಿ ಬಿಡು. ಕಡೆಯದಾಗಿ ಏನಿನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ ಕಂದ? ಅಮ್ಮ, ಅದೇನು ಹೇಳು ತಾಯಿ. ಆನಂದದಿಂದ ನಡೆಸಿ ನಿನ್ನ ಅಡಿದಾವರಿಗಳಿಗೆ ಅರ್ಪಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಖಂಡಿತವಾಗಿಯೂ ನಡೆಸಿಕೊಡುವೆನಮ್ಮ. ಕುಮಾರ, ಆಯುಷ್ವಿದ್ದವರು ಎಲ್ಲಿ ಆದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಮಾಡುವನ್ನು ಪುನಃ ತೊಡಬೇಡ ಕಂದ. ಘೋರ ಸಂದಿಗ್ಧ ಪರಿಸ್ಥಿತಿ. ಏನು ಹೇಳಿದೆ ತಾಯಿ, ಏನು ಹೇಳಿದೆ? ಇದೆಂತಹ ಘೋರ ಸಂದಿಗ್ಧ ಪರಿಸ್ಥಿತಿ. ಹೆತ್ತ ತಾಯಿಯಾದರೂ ಕೇಳುವ ಕೋರಿಕೆಯನ್ನು ನಡೆಸದೆ ಹೋದರೆ ನನ್ನ ಜನ್ಮವು ಸಾರ್ಥಕವಾಗುವುದಿಲ್ಲ. ಹಾಗಲಿ ಖಂಡಿತವಾಗಿಯೂ ನಡೆಸಿಕೊಡುವೆ ನಮ್ಮ.
ಸತ್ಯವಾಗಿ ನಡೆಸಿಕೊಡುವೆಯಾ ಕರ್ಣ? ಸತ್ಯವಾಗಿಯೂ ಅಮ್ಮ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಧರ್ಮ ಸಾಕ್ಷಿಯನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಆಗಬಹುದು ಜನನೀ, ನಿನ್ನ ಪಾದ ಸಾಕ್ಷಿಯಾಗಿಯೂ ಆಗಬಹುದು. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಕವಚವನ್ನೇ ಅಪಹರಿಸಿದನು. ಇನ್ನು ನಿನ್ನ ದುರಾದೃಷ್ಟಕ್ಕೆ ವಿದುರರು ಬಿಲ್ಲನ್ನೇ ಮುರಿದು ಬಿಸಾಡಿದರು. ಶ್ರೀಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ಮಾತೆಯಾದರೋ ತೊಟ್ಟ ಬಾಣವನ್ನು ಮತ್ತೆ ತೊಡಬಾರದೆಂದು ನನ್ನಿಂದ ಭಾಷೆಯನ್ನು ಪಡೆದಿರು. ಇರಲಿ, ದೈವವು ಪ್ರಪಂಚವೂ ಸಂಚು ಮಾಡುತ್ತಿರು. ಪೌರುಷವಿರುವವರೆಗೂ ಯುದ್ಧರಂಗದಲ್ಲಿ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ನೀನಿನ್ನು ಹೋಗಿ ಬಾ ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಹಾಗೆ ಆಗಲಿ ಕರ್ಣ. ಅಮ್ಮ, ನನ್ನದೊಂದು ಕೋರಿಕೆಯನ್ನು ನಡೆಸಿಕೊಡುವೆಯಾ? ಅದೇನೆಂದು ಕೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ಒಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಕರ್ಣ, ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾದಿ ಕ್ರಿಯೆಗಳನ್ನು ನಡೆಸಿಕೊಡುವೆಯಾ ತಾಯಿ? ಕುಮಾರ, ಎಂತಹ ಮಾತನ್ನು ಹೇಳುತ್ತಿರ್ಬೇಕಂತ. ಆಗಲಿ, ನಿನ್ನ ಇಚ್ಛೆಯಂತೆ ಧರ್ಮಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಮುಗಿಸುತ್ತೇನೆ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನಿನ್ನು ಬರಲಿ ಕಂದ. ದೈವಾನುಗ್ರಹವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಅರಿತವರಾರೋ ವಿಧಿ ನಿನ್ನ ಮಾಯೆಯ, ಬಲ್ಲವರಾರಿಯರೋ ದೇವ, ಅರಿಯಲ ಸಾಧ್ಯವೋ
ಭಾಗ್ಯವಿದ್ದರೂ ಸರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀನೋಡಿ ನಗಬೇಕು ಆಡಿಸಿ ನಮ್ಮನು ನೀನೋಡಿ ನಗಬೇಕು ಏ ವಿಧಿ ನಗು ಅರಿತವರಾರೋ ವಿಧಿ ನಿನ್ನ ಮಾಯೆಯ ಎಲ್ಲವರಾರಿದರು ದೇವ ಅರಿಯಲ ಸಾಧ್ಯವೋ ಶ್ರೀಹರಿ ಶ್ರೀಹರಿ ಇದೇಕಿಂಥ ದುಶ್ಶಕನ ಪ್ರಾತಃ ಕಾಲದ ಉದಯಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ತೊರ್ರೆಸರದಂತೆ ಕೇಳಿ ಬರುತ್ತಿರುವುದಲ್ಲ. ಅದೂರಸ್ಥವಾದ ಈ ವೇಣುವಂದಲ್ಲಿ ಗೂಬೆಗಳ ಅಮ್ಮಗಳ ಶಬ್ದವು ಕೇಳಿ ಬರುತ್ತಿರುವುದು. ಹೇ ದೇವ, ನನ್ನ ಪುತ್ರರಿಗೆ ಯಾವ ಅಮಂಗಲವೂ ಜಗರಂತಿರಲಿ. ನೀನೇ ಅವರನ್ನು ಆಶೀರ್ವದಿಸುತ್ತೇವಾ, ನೀನೇ ಅವರನ್ನು ಆಶೀರ್ವದಿಸು. ಅಮ್ಮ ಕುಮಾರ, ನಾನು ನಿನ್ನ ಆಗಮನಕ್ಕಾಗಿ ಇಷ್ಟೊಂದು ಕಾತರನಾಗಿದ್ದೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗಾಗುತ್ತಲೇ ಯಾವುದೋ ದುರ್ನಿಮಿತ್ತ ಪರಂಪರೆಗಳ ಬಂದು ನನ್ನ ಕಿವಿಗಪ್ಪಳಿಸಿದವು. ಕುಮಾರ್, ಈ ನನ್ನ ಭದ್ರಹಸ್ತಿಯಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಹೇಳು ಕಂದ. ಅಮ್ಮ, ಈ ದಿನ ಯುದ್ಧಕ್ಕೆ ಹೊರಟಿರುವ ತಾಯಿ, ನನ್ನನ್ನು ಆಶೀರ್ವದಿಸು ತಾಯಿ. ಏನು ಯುದ್ಧವೇ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಭಾವಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ತಿಳಿದಿರು, ಆದರೆ ಅದು ಕೇವಲ ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹುಡುರುವ ಆಟವೆಂದು ಭಾವಿಸಿದ್ದೆ. ಆದರೆ ನೀನ್ ಈ ರೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿ ನಿಟ್ಟು ಪುನಃ ಯುದ್ಧವನ್ನು ಪ್ರಾರಂಭಿಸುವೆಂದು ಖಂಡಿತವಾಗಿ ನಾನು ತಿಳಿದಿರಲಿಲ್ಲ ಕುಮಾರ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ನಿನ್ನ ತಾಯಿಯ ಮಾತನ್ನು ಕೇಳು. ನಿನ್ನ ಬಾಗಿಲ ಬಳಿಯಲ್ಲಿ ಕೈ ಕಟ್ಟಿ ಕುಳಿತಿರುವ ಆ ಶಾಂತಿ ದೇವಿ ನಿರಾಕರಿಸಿ ನಾಶವಾಗಿ ಹೋಗಬೇಡ. ನನ್ನ ಮಾತನ್ನು ಕೇಳು ಕಂದ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವ ತಾಯಿ. 100 ಜನ ವೀರ ಪುರುಷರನ್ನು ಎತ್ತ ಮಹಾತಾಯಿ ನೀನು. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವಾದ ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸಬೇಕು. ನನಗೆ ಅನುಮತಿಯನ್ನು ನೀಡುತ್ತಾಯಿ. ಕುಮಾರ, ದುಡುಕಿ ನೀ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೊಳು ನೀ ದ್ವೇಷವೆನಿಸಬೇಡ. ಪಾಂಡವರೊಳು ನೀ ದ್ವೇಷವೆನಿಸಬೇಡ. ಕುರು ಪಾಂಡವರ ಸೋದರ ಸಮರ, ಕುರು ಪಾಂಡವರ ಸೋದರ ಸಮರ. ಸಾಹಸದಿಂದಲಿ ಸಾಧಿಸದಿರುತ್ತೀರ, ಸಾಹಸದಿಂದಲಿ ಸಾಧಿಸದಿರುತ್ತೀರ. ಛಲಬೇಕೆ ಗುರುನಂದನ, ನಿನ್ನ ಛಲದಾತಿರೇಕದಿ ಧೀಮಂತ ಮರಣ. ಛಲಬೇಕೆ ಕಂದ, ಛಲಬೇಕೆ ಕಂದ, ಛಲಬೇಕೆ ಗುರುನಂದನ.
ಶೌರ್ಯದಿ ಮೆರೆಯುತ್ತಲಿರುವೆ ಭಯವೇ ನನ್ನ ಛಲದಲ್ಲಿ ಬಲದಲ್ಲಿ ಅಭಿಮಾನವೇ ಭಯವೇ ಅಮ್ಮ. ಕುಮಾರ, ಈ ನಿನ್ನ ತಾಯಿಯ ಮಾತನ್ನು ಕೇಳಿ ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೆ ಕಂದ. ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರ. ತುಂಬಿದ ರಾಜ್ಯಸಭೆಯಲ್ಲಿ ತನ್ನ ಪತ್ನಿಗೆ ಅಪಮಾನವಾಗುತ್ತಿದ್ದರು ತಲೆ ತಗ್ಗಿಸಿಕೊಂಡು ನೋಡುತ್ತಾ ಕುಳಿತಿದ್ದ ಏಳಿ ಪಾಂಡವರ ಧರ್ಮವು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ. ಪಾಂಡವರು ಅವರು ಭರತ ವಂಶದ ಕಳಂಕ ಸ್ವರೂಪರು. ಪಾಂಡವರನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಲು ನನ್ನನ್ನು ಅರಸು ತಾಯಿ. ಸಾಧ್ಯವಿಲ್ಲ. ನೀನೆಂದಿಗೂ ನನ್ನಿಂದ ಆಶೀರ್ವಾದವನ್ನು ಹೊಂದಲಾರೆ. ಒಂದು ವೇಳೆ ಈ ಆಶೀರ್ವಾದದ ಸ್ವರವು ನನ್ನ ಕಂಠದಿಂದ ಬರುವುದೇ ಆದ್ರೆ ನನ್ನ ಈ ಕಂಠವನ್ನೇ ನಾನು ಬಿಗಿ ಹಿಡಿಯುತ್ತೇನೆ. ಹೋಗು, ಮೊದಲಿನಿಂದ ಹೊರಟು. ನೀನಿನ್ನೂ ಪ್ರಕೃತಳಾಗಿಲ್ಲ, ಪುನಃ ಬಂದು ನೋಡಬೇಕು. ನಾನೇನು ಮಾಡಲಿ? ನನ್ನ 100 ಜನ ವೀರಪುತ್ರರಲ್ಲಿ ಈತನ ಅತಿ ಪ್ರೇಮದಿಂದ ಸಾಕಿ ಬೆಳೆಸಿದೆ. ಆದ್ರೆ ಇವನು ಇಂದು ಇಂತಹ ದುಷ್ಕೃತ್ಯವನ್ನೆಸಗಲು ಹೊರಟಿರುವನಲ್ಲ. ಈಗ ನಾನು ಏನು ಮಾಡಲಿ? ಇರಲಿ, ಮಗನು ಎಂತಹ ಕೆಟ್ಟವನೇ ಆಗಲಿ, ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಪುನಃ ಬಂದಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ್, ಈ ನಿನ್ನ ತಾಯಿ ಹಸ್ತವು ವಜ್ರಾಯುಧಕ್ಕಿಂತಲೂ ಕಠಿಣವಾಗಿರುವುದು. ಇದರಿಂದ ಒಂದೇ ಒಂದು ಹುಲ್ಲು ಕಡ್ಡಿಯನ್ನು ಸೋಕಿದರೂ ಸಹ ಅದು ವಜ್ರಕ್ಕಿಂತಲೂ ಕಠಿಣವಾಗುತ್ತದೆ. ಇದರಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸಿ ನಿನ್ನನ್ನು ಆಶೀರ್ವದಿಸಿ ಕಳುಹಿಸುವೆನು. ಆದರೆ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೋ ಕಂದ, ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯ. ಹಾಗಾದರೆ ನನ್ನ ಜಯವು ಖಚಿತ. ನಾನು ಕಾಲೋಚಿತವಾದ ಧರ್ಮವನ್ನು ಪಾಲಿಸುವೆನು.